ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 47ನೇ ಎಪಿಸೋಡ್ನ ಜೊತೆ ಬಂದಿದ್ದೀನಿ. ಈ ಕತೆ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಯ ಬಗ್ಗೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್ ಶೇರ್ ಕೂಡ ಮಾಡಿ ಸಪೋರ್ಟ್ ಮಾಡಿ. ವರ್ಷ, ಐ ಆಮ್ ರಿಯಲಿ ಸಾರಿ. ನೀನು ನನ್ನಲ್ಲಿ ಹೇಳದೆ ಮನೆಗೆ ಬಂದ್ಬಿಟ್ಟೆ ಅಂತ ನಿನ್ನ ಜೊತೆ ತುಂಬ ರೂಢಾಗಿ ಬಿಹೇವ್ ಮಾಡಿದೆ. ಆದರೆ ಹಿಂದೆ ಇದ್ದ ಕಾರಣ ನಂಗೆ ಗೊತ್ತಿರಲಿಲ್ಲ. ಏನಾದರೂ ಹರ್ಟ್ ಆಗಿದ್ರೆ ಸಾರಿ ಎಂದನು. ಅವನ ಮಾತಿಗೆ ಮುಗುಳ್ನಕ್ಕ ವರ್ಷ. ಇಟ್ಸ್ ಓಕೆ ವರುಣ್, ಅದನ್ನೆಲ್ಲ ಬಿಟ್ಟಾಕು. ಈಗ ನಿಂಗೆ ಖುಷಿ ಆಯ್ತಾ? ಸಾರಿಕನ್ನ ನೋಡಿ ಮನಸ್ಸಿಗೆ ಸಮಾಧಾನ ಆಯ್ತಾ ಕೇಳಿದಳು. ತುಂಬ ಖುಷಿ ಆಯಿತು. ನಂಗೋಸ್ಕರ ಮತ್ತೆ ಅವಳನ್ನ ಮನೆಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ಎಂದನು ಖುಷಿಯಿಂದ. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ಈಗ ಬಾ ಹೋಗಿ ಊಟ ಮಾಡ್ಕೊಂಡು ಬರೋಣ ಎಂದವಳ ಮಾತಿಗೆ ತಲೆದೂಗಿದ ವರುಣ್ ಅವಳ ಜೊತೆ ಡೈನಿಂಗ್ ಟೇಬಲ್ನ ಬಳಿ ಬಂದನು. ಮನೆಯವರೆಲ್ಲರ ಜೊತೆ ಕೂತು ಊಟ ಮಾಡಿದನು. ಆದರೆ ಮೊದಲೇ ವರ್ಷ ಹೇಳಿದ ಹಾಗೆ ಯಾವ ಸದಸ್ಯರು ಕೂಡ ಗುಟ್ಟನ್ನು ಬಿಟ್ಟುಕೊಡಲಿಲ್ಲ. ಎಲ್ಲರೂ ತಮ್ಮಷ್ಟಕ್ಕೆ ಊಟ ಮಾಡಿ ಕೋಣೆಗೆ ಹೋಗಿ ಬಿದ್ದುಕೊಂಡರು. ಮಧ್ಯರಾತ್ರಿ ಆಗುವಾಗ ವರುಣನ್ನು ಎಬ್ಬಿಸಿದಳು ವರ್ಷ. ಏನ್ ವರ್ಷ, ಯಾಕೇನಾಯ್ತು? ಯಾಕೆ ಎಬ್ಬಿಸ್ದೆ? ನಿದ್ದೆ ಕಣ್ಣಿನಲ್ಲಿ ಕೇಳಿದವನ ಕಣ್ಣನ್ನು ಮುಚ್ಚಿದವಳು. ನೀನೇನು ಮಾತಾಡಬೇಡ, ಸುಮ್ಮನೆ ನನ್ನ ಜೊತೆ ಬಾ ಎಂದವಳು ಅವನನ್ನು ನಿಧಾನವಾಗಿ ಟೆರೆಸ್ ಮೇಲೆ ಕರೆದುಕೊಂಡು ಹೋದಳು. ಅವನ ಕಣ್ಣಿನಿಂದ ತನ್ನ ಕೈಯನ್ನು ಸರಿಸಿದವಳು. ಹ್ಯಾಪಿ ಬರ್ಡೇ ವರುಣ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಎಂದಳು. ಈಗಲೇ ಅವನಿಗೆ ಅರಿವಾಗಿದ್ದು ಇವತ್ತು ತನ್ನ ಹುಟ್ಟಿದ ದಿನವೆಂದು. ಅವನು ತನ್ನ ಬಿಟ್ಟು ನೋಡಿದ ತಕ್ಷಣ ಅಲ್ಲಿ ಎಲ್ಲ ಬಣ್ಣ ಬಣ್ಣದ ಬಲೂನ್ಗಳು ಅಲಂಕೃತಗೊಂಡಿದ್ದವು. ಸದಸ್ಯರೆಲ್ಲರೂ ನಡೆದಿದ್ದರು. ಜೊತೆಗೆ ಅವನ ಗೆಳೆಯ ಗೆಳತಿಯರು ಕೂಡ ಇದ್ದರು. ಎಲ್ಲರೂ ಜೋರಾಗಿ ಹ್ಯಾಪಿ ಬರ್ಡೇ ವರುಣ್ ಎಂದು ಉದ್ಗಾರವನ್ನು ತೆಗೆದಾಗ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಒಂದು ಮುಗುಳ್ನಗೆ ನಕ್ಕನು. ನಂತರ ಕೇಕ್ ಕಟ್ ಮಾಡಿದವನು ತನ್ನ ತಂದೆ ತಾಯಿಗೆ, ತಂಗಿಗೆ, ಅಜ್ಜ ಅಜ್ಜಿಗೆ ತಿನ್ನಿಸಿ ವರ್ಷಳ ಬಾಯಿಗೂ ತಿನ್ನಿಸಿದನು. ನನಗೆ ಇವತ್ತು ನನ್ನ ಬರ್ಡೇ ಅಂತಲೇ ನೆನಪಿರಲಿಲ್ಲ. ನೆನಪು ಮಾಡಿದ್ದಕ್ಕೆ, ಇಷ್ಟೊಂದು ಅರೇಂಜ್ ಮಾಡಿ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಎಂದನು. ಹಲೋ ಅಣ್ಣ, ನೀನು ಥ್ಯಾಂಕ್ಸ್ ಹೇಳಬೇಕಾಗದ್ದು ನಮಗಲ್ಲ, ಅತ್ತಿಗೆಗೆ. ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದು ಅತ್ತಿಗೆನೇ, ನನ್ನನ್ನು ಮನೆಗೆ ಬರೋದಕ್ಕೆ ಹೇಳಿದ್ದು ಕೂಡ ಅತ್ತೇನೆ. ಆಲ್ ಕ್ರೆಡಿಟ್ ಕೊಡ್ಸು ಅತ್ತಿಗೆ ಎಂದಳು ಸಾರಿಕಾ. ಹೌದಾ ವರುಣ್, ನಿನ್ನ ಬರ್ಡೇ ಬಗ್ಗೆ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಆಗ ಅಲ್ಲಿಗೆ ವರ್ಷ ಕೂಡ ಬಂದ್ಲು. ಸೊ ಹೀಗೆಲ್ಲ ಅರೇಂಜ್ ಮಾಡಬೇಕು, ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿದ್ದು ಅವಳೇ. ಅದಕ್ಕೋಸ್ಕರನೇ ಮನೆಗೆ ಬೇಗ ಬಂದಿದ್ದು ಅಂದರು ಅವನ ಗೆಳೆಯ ಗೆಳತಿಯರು. ಹೌದು ಕಣ ಮೊಮ್ಮಗನೆ, ಕಾಲೇಜಿಂದ ಬಂದ ನಮ್ಮ ಹುಡುಗಿ ಹೊಟ್ಟೆಗೆ ಒಂದಿಷ್ಟು ತಿಂಡಿ ಕೂಡ ತಿಂದೆ ಅರೇಂಜ್ಮೆಂಟ್ ಡೆಕೋರೇಷನ್ ಮಾಡೋದ್ರಲ್ಲೇ ಕಳೆದು ಹೋದ್ಲು. ಸಿಕ್ಕಿರೋ ಇಷ್ಟು ಸ್ವಲ್ಪ ಟೈಮ್ನಲ್ಲಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾಳೆ ನೋಡು. ಇದೆಲ್ಲ ಅವಳದ್ದೇ ಪ್ಲ್ಯಾನ್. ಅಷ್ಟೇ ಅಲ್ಲ, ನಿನ್ನ ಹತ್ರ ಸರ್ಪ್ರೈಸ್ ಹೇಳಬಾರ್ದು ಅಂತಾನೂ ಹೇಳಿದ್ದು ಅವಳೇ. ಅದಕ್ಕೆ ನಾವೇನು ಹೇಳಿಲ್ಲ ಎಂದರು ದ್ವಾರಕನಾಥ್. ನಿನ್ನ ಹೆಂಡತಿ ನಿಂಗೋಸ್ಕರ ಎಷ್ಟೊಂದೆಲ್ಲ ಅರೇಂಜ್ ಮಾಡಿದ್ದಾಳೆ ಅಂತ ಅವಳಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಕಣೋ. ಸೊ ಅವಳಿಗೇನೆ ಥ್ಯಾಂಕ್ಸ್ ಹೇಳು ಎಂದಳು ಸುನೇತ್ರ. ಅವಳ ಮಾತುಗಳನ್ನೆಲ್ಲ ಕೇಳಿ ವರುಣ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಜೊತೆಗೆ ಖುಷಿಯಾಗಿತ್ತು. ವರ್ಷಳ ಮೇಲೆ ಒಂದು ಭಾವನೆ ಮೂಡಿತ್ತು. ಅವನಿಗೆ ಅರಿವಿಲ್ಲದಂತೆಯೇ ಮುಖದಲ್ಲಿ ನಗು ಮೂಡಿತು. ವರ್ಷ ಮಾತ್ರ ಮಂದಹಾಸ ಬೀರುತ್ತಾ ಮೌನವಾಗಿಯೇ ನಿಂತಿದ್ದಳು. ಸರಿ ಸರಿ, ಈಗ ತುಂಬ ಹೊತ್ತಾಯ್ತು ಅನ್ಸುತ್ತೆ, ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಮತ್ತೆ ನಾಳೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಕೂಡ ಹೋಗೋದಕ್ಕಿದೆ ಎಂದವರೇ ಸುಧೀಂದ್ರ ತಮ್ಮ ಕೋಣೆಗೆ ಹೋದರು. ಅವರು ಹೋದ ಬಳಿಕ ಮನೆಯವರೆಲ್ಲರೂ ತಮ್ಮ ತಮ್ಮ ಕೋಣೆಗೆ ಹೋದರು. ವರುಣ್ ವರ್ಷ ಕೂಡ ಸದ್ದಿಲ್ಲದೆ ರೂಮಿನತ್ತ ಮುಖ ಮಾಡಿದರು. ಥ್ಯಾಂಕ್ಸ್ ವರ್ಷ, ವಿಷಯ ಏನು ಅಂತ ಸರಿಯಾಗಿ ತಿಳ್ಕೊಳ್ದೆ ಇನ್ಮೇಲೆ ಕೂಗಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇದೇ ಫಸ್ಟ್ ಟೈಮ್ ನಾನು ಮನೆಯವ್ರ ಜೊತೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು, ಅದು ಕೂಡ ಮಿಡ್ ನೈಟ್ನಲ್ಲಿ. ಇದಕ್ಕಿಂತ ಮುಂಚೆನೂ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೆ, ಆದರೆ ಮನೆಯವ್ರ ಜೊತೆ ಅಲ್ಲ, ಫ್ರೆಂಡ್ಸ್ ಜೊತೆ. ಆದರೆ ಇದೇ ಮೊದಲನೇ ಸಲ ಇಷ್ಟೊಂದು ಖುಷಿ ಆಗ್ತಿರೋದು. ಅಪ್ಪ ಅಮ್ಮನೂ ಜೊತೆಗೇನೆ ಇದ್ದರು. ಟುಡೇ ಐ ಆಮ್ ಸೋ ಹ್ಯಾಪಿ. ಈ ಖುಷಿಗೆ ಕಾರಣ ನೀನು, ಸೊ ಥ್ಯಾಂಕ್ ಯು ಎಂದನು ವರುಣ್ ಕೃತಜ್ಞತಾ ಭಾವದಿಂದ. ಇಟ್ಸ್ ಓಕೆ ವರುಣ್, ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯಾ? ನೀನು ಖುಷಿಯಲ್ಲಿದ್ದೀಯಲ್ಲ, ಸೊ ನಾನು ಕೂಡ ಖುಷಿನೇ ಎಂದಳು ವರ್ಷ. ಹೌದಾ, ಅದು ಹೇಗೆ? ನಾನು ಖುಷಿಯಾಗಿದ್ದರೆ ನೀನು ಹೇಗೆ ಖುಷಿಯಾಗಿರೋದಕ್ಕೆ ಸಾಧ್ಯ ಎಂದು ಕೇಳಿದವನ ಮಾತಿಗೆ ನಕ್ಕವಳು. ಯಾಕಂದರೆ ಯಾವಾಗ ನಮ್ಮ ಮನಸ್ಸಿಗೆ ಹತ್ತಿರ ಆದವರು ಖುಷಿಯಾಗಿರ್ತಾರೋ ಆಗ ಆಟೋಮ್ಯಾಟಿಕ್ ಆಗಿ ನಾವು ಕೂಡ ಖುಷಿಯಾಗಿರ್ತೀವಿ. ಸರಿ, ಈಗ ಮಲಗು, ಲೇಟ್ ಆಯಿತು ಎಂದವಳೆ ಲೈಟ್ ಆಫ್ ಮಾಡಿ ಮಲಗಿದಳು. ಆದರೆ ವರುಣ್ ಮಾತ್ರ, ಏನು ಮನಸ್ಸಿಗೆ ಹತ್ತಿರ ಆದವರ? ಅದೇನು ಹೇಳ್ತಾಳೆ ಈ ವರ್ಷ? ನಂಗಂತೂ ಒಂದು ತಲೆಗೆ ಹೋಗಲ್ಲ.
ಎಂದವನು ಮಂಚದ ಮೇಲೆ ಬಿದ್ದುಕೊಂಡನು. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು. ವರುಣ್ ಕೂಡ ಉತ್ಸಾಹದಿಂದಲೇ ಇದ್ದನು. ಆದರೆ ಆ ಉತ್ಸಾಹವನ್ನು ಹಾಳು ಮಾಡುವಂತೆ ತಾರಕ್ನ ಆಗಮನವಾಗಿತ್ತು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ವರುಣ್ ಎಂದು ಹೇಳಿ ಅವನನ್ನು ಬಿಗಿದಪ್ಪಿದನು ತಾರಕ್. ಥ್ಯಾಂಕ್ಸ್ ತಾರಕ್. ಅಂದಹಾಗೆ ನಿನ್ನೆ ಏನು ಬಂದಿಲ್ಲ ನೀವು ಎಂದು ಕೇಳಿದನು ವರುಣ್. ಅದು ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಬರಲಿಲ್ಲ. ಬಟ್ ಈಗ ಬಂದಿದ್ದೀನಲ್ಲ, ಅಂದಹಾಗೆ ಎಲ್ಲಿ ನನ್ನ ಶ್ರೀಮತಿ ಎಂದು ನಕ್ಕು ಕೇಳಿದನು ತಾರಕ್. ಅವರಿಬ್ರು ಒಳಗೆ ರೂಮ್ನಲ್ಲಿದ್ದಾರೆ, ನೀವು ಬನ್ನಿ ಜ್ಯೂಸ್ ತಗೊಳ್ಳಿ ಎಂದು ಹೇಳಿ ಅವನಿಗೆ ಜ್ಯೂಸ್ ತಂದು ಕೊಡುವಂತೆ ಕೆಲಸದವನೊಬ್ಬನ ಬಳಿ ಹೇಳಿದನು ವರುಣ್. ಜ್ಯೂಸ್ ತರಿಸಿ ಕುಡಿದ ತಾರಕ್ ವರುಣ್ ಜೊತೆ ಹರಟೆ ಹೊಡೆಯುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ಸಂಜೆಯ ಪಾರ್ಟಿಗೆ ಒಬ್ಬೊಬ್ಬರೇ ಗೆಸ್ಟ್ಗಳು ಬರಲು ಶುರು ಮಾಡಿದರು. ಈಗ ವರುಣ್ಗೆ ಬಿಡುವಿಲ್ಲದ ಕೆಲಸ. ಬಂದ ಅತಿಥಿಗಳಿಗೆ ಮುದ್ದದ ನಗು ನೀಡಿ ಅವರ ಕೈಯಿಂದ ಉಡುಗೊರೆ ಪಡೆದುಕೊಳ್ಳುವ ಕೆಲಸ. ಈ ಕಡೆ ವರ್ಷ ಮತ್ತು ಸಾರಿಕ್ ಇಬ್ಬರು ಸೀರೆ ಉಟ್ಟು ರೆಡಿ ಆಗುತ್ತಿದ್ದರು. ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ ಈ ಸೀರೆಯಲ್ಲಿ. ಈ ಸೀರೆ ಅಂತಲ್ಲ, ನೀವು ಯಾವ ಡ್ರೆಸ್ ಹಾಕಿದ್ರೂ ತುಂಬಾನೇ ಮುದ್ದಾಗಿ ಕಾಣಿಸ್ತೀರಾ ಎಂದಳು ಸಾರಿಕಾ. ಅವಳ ಮಾತಿಗೆ ಮುದ್ದಾದ ನಗು ನೀಡಿದ ವರ್ಷ. ನೀನು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ. ಸರಿ, ಈಗ ಕೆಳಗಡೆ ಹೋಗೋಣವಾ? ಅಲ್ಲೆಲ್ಲರೂ ಗೆಸ್ಟ್ಗಳು ಬಂದಿರ್ತಾರೆ, ಅವರಿಗೆ ಅತ್ತೆ ಒಬ್ರಿಗೇನೆ ಕಷ್ಟ ಆಗಬಹುದು ಅವರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಎಂದು ಹೇಳಿದವಳೆ ಸಾರಿಕಳನ್ನು ಕರೆದುಕೊಂಡು ಕೆಳಗಡೆ ಬಂದಳು. ಹಚ್ಚ ಹಸಿರಿನ ಬಣ್ಣದ ಸ್ಟೈಲಿಶ್ ಫ್ಯಾನ್ಸಿ ಸೀರೆ ಉಟ್ಟಿದ್ದ ಮಡದಿಯನ್ನು ನೋಡಿ ಕಳೆದು ಹೋದನು ವರುಣ್. ಅಬ್ಬಾ, ಅದೇ ಲುಕ್, ಅದೇ ಬ್ಯೂಟಿ. ಅವತ್ತು ಕಾಲೇಜ್ನಲ್ಲಿ ಟ್ಯಾಲೆಂಟ್ ಡೇಯಲ್ಲಿ ಸೀರೆ ಉಟ್ಕೊಂಡು ಅದು ಹೇಗೆ ಕಾಣ್ತಾ ಇದ್ಲು ಹಾಗೇನೆ ಇವತ್ತು ಕೂಡ ಕಾಣಿಸ್ತಿದ್ದಾಳೆ ಎಂದು ಮನಸ್ಸಿನಲ್ಲಿಯೇ ಅವಳ ಅಂದವನ್ನು ಶ್ಲಾಘಿಸಿದ್ದನು. ತಾರಕ್ನ ಕೆಟ್ಟ ಕಣ್ಣು ಕೂಡ ಅವಳ ಮೇಲೆಯೇ ಬಿದ್ದಿತ್ತು. ಏನ್ ಬ್ಯೂಟಿ ಗುರಿ ಇವಳದ್ದು, ಅಬ್ಬಾ ಹುಚ್ಚು ಹಿಡಿಸುತ್ತೆ, ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಎಂದುಕೊಂಡವನ ಬಳಿಯೇ ಬಂದ ವರ್ಷ. ಹಾಯ್ ತಾರಕ್, ಯಾವಾಗ ಬಂದ್ರಿ? ಕೂಲ್ ಡ್ರಿಂಕ್ಸ್ ತಗೊಂಡ್ರಾ ಎಂದು ಕೇಳಿದಳು. ಹಾ ವರ್ಷ, ನಾನಾವಾಗಲೇ ಬಂದೆ, ನೀವು ರೂಮಲ್ಲಿ ಇದ್ದೀರಂತ ಹೇಳಿದ ವರುಣ್. ಕೂಲ್ ಡ್ರಿಂಕ್ಸ್ ತಗೊಂಡೆ ಎಂದನು ತಾರಕ್. ಹೌದಾ, ಸರಿ, ಹಾಗಿದ್ರೆ ನೀವು ನಿಮ್ಮ ಹೆಂಡತಿ ಸಾರಿಕ್ ಹತ್ರ ಮಾತಾಡ್ತೀರಿ. ಒಂದು 5 ಮಿನಿಟ್ಸ್, ನಾನು ಹೊರಗಡೆ ಗೆಸ್ಟ್ ಬಂದಿದ್ದಾರೆ, ಮಾತಾಡ್ಬಿಟ್ಟು ಬರ್ತೀನಿ, ಆಮೇಲೆ ಕೇಕ್ ಕಟ್ ಮಾಡೋಣ, ಸರಿನಾ ಎಂದ ವರ್ಷ ಅಲ್ಲಿಂದ ಹೋದಳು. ಅಲ್ಲಿ ತನಕ ಖುಷಿಯಿಂದ ತಾರಕ್ನ ಮುಖ ಈಗ ಗಂಟು ಹಾಕಿಕೊಂಡಿತು. ಏನೇ ಗೂಬೆ, ನಾನು ಇಲ್ಲಿಲ್ಲ ಅಂತ ಹೇಳಿ ನೀನು ಅಣ್ಣನ ಹತ್ರ ಏನಾದರೂ ಬಾಲ ಬಿಚ್ಚಿದ್ಯಾ ಹೇಗೆ ಎಂದನು. ಉಗುಳು ನುಂಗಿಕೊಂಡ ಸಾರಿಕಾ ಹೆದರಿಕೊಳ್ಳುತ್ತಲೇ, ಇಲ್ಲ, ನಾನು ಯಾರಿಗೂ ನಿಮ್ಮ ಬಗ್ಗೆ ಏನು ಹೇಳಿಲ್ಲ ಎಂದು ಹೇಳಿ ಸುಮ್ಮಗಾದಳು. ಸ್ವಲ್ಪ ಹೊತ್ತಿನ ಬಳಿಕ ಕೇಕ್ ಕಟ್ ಮಾಡಿದ ವರುಣ್ ಅವರೆಲ್ಲರಿಗೂ ಕೇಕ್ ತಿನ್ನಿಸಿ ವರ್ಷಳಿಗೂ ತಿನ್ನಿಸಿದನು. ವರ್ಷ ಕೂಡ ಸಣ್ಣ ಕೇಕ್ನ ಪೀಸ್ ತೆಗೆದು ಅವನ ಬಾಯಿಗಿತ್ತಳು. ನಂತರ ಬಂದ ಅತಿಥಿಗಳೆಲ್ಲ ಊಟ ಮಾಡಿ ಅವರವರ ಮನೆಗೆ ತೆರಳಿದರು. ಮನೆಯವರದ್ದು ಊಟ ಎಲ್ಲ ಮುಗಿದಿತ್ತು. ಊಟ ಮಾಡಿದ ನಂತರ ಅವರೆಲ್ಲರೂ ತಮ್ಮ ತಮ್ಮ ಕೋಣೆಗೆ ಸೇರಿಕೊಂಡರು. ಆದರೆ ತಾರಕ್ ಮಾತ್ರ ವರ್ಷ ಬರುವ ದಾರಿಯಲ್ಲಿ ಎಣ್ಣೆ ಚೆಲ್ಲಿ ಅವಳು ಬರುವ ಸಮಯಕ್ಕಾಗಿಯೇ ಕಾಯುತ್ತಾ ನಿಂತಿದ್ದನು. ಅವನ ಯೋಜನೆಯ ಪ್ರಕಾರವೇ ಅದೇ ದಾರಿಯಿಂದ ತನ್ನ ರೂಮಿನಡೆಗೆ ಬಂದ ವರ್ಷ ಅವನು ಚೆಲ್ಲಿದ್ದ ಎಣ್ಣೆಯ ಮೇಲೆ ಕಾಲಿಟ್ಟು ಬೀಳುವಷ್ಟರಲ್ಲಿದ್ದಳು. ತಕ್ಷಣ ಅವಳ ನಡುವನ್ನು ಒರಟಾಗಿ ಹಿಡಿದು ತನ್ನ ಭುಜದಲ್ಲಿ ಅವಳನ್ನು ಬಂಧಿಸಿದ್ದನು ತಾರಕ್. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬರುತ್ತಿದ್ದ ವರುಣ್ ಅವರಿಬ್ಬರನ್ನು ಹಾಗೆ ನೋಡಿ ಬೆರಗಾದನು. ಅವನ ಸಿಟ್ಟಿನಿಂದ ಅಲ್ಲಿ ಅಲಂಕಾರಕ್ಕಾಗಿ ಬಳಸಿದ್ದ ಹೂವಿನ ತೋರಣ ಕೈಯಲ್ಲಿ ನಲುಗಿತ್ತು. ತಕ್ಷಣ ಅವನ ಹಿಡಿತದಿಂದ ಬಿಡಿಸಿಕೊಂಡು ದೂರ ಸರಿದ ವರ್ಷ. ಐ ಆಮ್ ಸಾರಿ ತಾರಕ್ ಅವರೇ, ಅದು ಗೊತ್ತಾಗ್ಲಿಲ್ಲ, ಯಾರು ಎಣ್ಣೆ ಚೆಲ್ಲಿದ್ದಾರೆ ಅನ್ಸುತ್ತೆ ಎಂದು ಮುಜುಗರದಿಂದಲೇ ನುಡಿದಳು. ಅಯ್ಯೋ, ಇಟ್ಸ್ ಓಕೆ ವರ್ಷ, ಅದಕ್ಕೆಲ್ಲ ಸಾರಿಯಾಗಿ ಹೇಳಿ. ಸದ್ಯ ನಿಂಗೇನು ಆಗಿಲ್ಲಲ್ವಾ, ನೀವು ಹೋಗಿ ರೂಮ್ಗೆ ಎಂದನು. ತಕ್ಷಣ ಅಲ್ಲಿ ನಿಲ್ಲದೆ ತನ್ನ ರೂಮಿನೊಳಗೆ ಬಂದು ಬಟ್ಟೆ ಬದಲಾಯಿಸಿಕೊಂಡಳು ವರ್ಷ. ತಾರಕ್ನ ಮೊದಲ ಪ್ರಯತ್ನ ಸಫಲವಾಗಿತ್ತು. ಅವನು ವರುಣ್ ಕೋಪ ಮಾಡಿಕೊಂಡಿದ್ದನ್ನು ದೂರದಿಂದಲೇ ಗಮನಿಸಿದ್ದನು. ಅಂತೂ ನನ್ನ ಮೊದಲ ಪ್ಲಾನ್ ಸಕ್ಸಸ್ ಆಯಿತು. ಇನ್ನು ಜಾಸ್ತಿ ದಿನ ಇಲ್ಲ ಕಣೆ, ನಿನ್ನ ಮತ್ತೆ ವರುಣ್ ಆದಷ್ಟು ಬೇಗ ದೂರ ಮಾಡ್ತೀನಿ ಎಂದವನೇ ಕುಹಕವಾಗಿ ನಕ್ಕು ತನ್ನ ರೂಮ್ ಸೇರಿಕೊಂಡಿದ್ದನು. ಈ ಕಡೆ ವರುಣ್ ಕೂಡ ಕೋಪದಿಂದ ದುಮುಗುಡುತ್ತಲೇ ರೂಮ್ಗೆ ಬಂದಿದ್ದನು. ಬಟ್ಟೆ ಬದಲಾಯಿಸಿ ಮಂಚದ ಮೇಲೆ ಉರುಳಿಕೊಂಡನು. ಅವನನ್ನು ನೋಡಿದ ವರ್ಷ, ಪಾರ್ಟಿಯೆಲ್ಲ ಹೇಗಾಯ್ತು ವರುಣ್, ಖುಷಿ ಆಯ್ತಾ ನಿಂಗೆ? ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿತ್ತು ಉತ್ಸಾಹದಿಂದ ಕೇಳಿದಳು. ನನಗೆ ತುಂಬ ಟಯರ್ಡ್ ಆಗಿದೆ, ಸೊ ಪ್ಲೀಸ್ ಬೆಳಿಗ್ಗೆ ಮಾತಾಡೋಣ, ಗುಡ್ ನೈಟ್ ಎಂದವನು ಅಸಡ್ಡೆಯಿಂದ ಮಲಗಿದನು. ಬಹುಶಃ ಅವನಿಗೆ ಓಡಾಡಿ ಸುಸ್ತಾಗಿದೆ ಅನಿಸುತ್ತೆ, ಅದಕ್ಕೆ ಮಲಗಿದ, ನಾಳೆ ಮಾತಾಡೋಣ ಎಂದು ಯೋಚಿಸಿ ತಾನು ಮಲಗಿದಳು ವರ್ಷ. ಮರುದಿನ ಮುಂಜಾನೆಯೇ ತಾರಕ್ ತನ್ನ ಮನೆಗೆ ವಾಪಸ್ಸಾಗಿದ್ದನು. ಆದರೆ ಹೋಗುವಾಗ ಸಾರಿಕಾಳಿಗೆ ಎಚ್ಚರಿಕೆಯ ಮಾತನ್ನು ಹೇಳಿಯೇ ಹೋಗಿದ್ದನು. ಮುಂದೆ